ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳೇ ತಮಗೆಲ್ಲರೂ ಕೂಡ GS ಕೋಚಿಂಗ್ ಸೆಂಟರ್ ಬನ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ಜನವರಿ 23 ಅಗ್ನಿವೀರ ಮಹಾಪರ್ವ ಪರೀಕ್ಷೆನ ಇಟ್ಕೊಂಡಿದ್ದೀವಿ. ಅದು 2026ರ ಅಗ್ನಿವೀರ ಮಹಾಪರ್ವ ಪರೀಕ್ಷೆನ ಹಮ್ಮಿಕೊಂಡಿದ್ದೀವಿ. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 10 ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಉಚಿತ ತರಬೇತಿ ಆಗಿರಬಹುದು. ಇನ್ನು ಉಳಿದ 10 ವಿದ್ಯಾರ್ಥಿಗಳಿಗೆ ತರಬೇತಿಯ ಶುಲ್ಕದಲ್ಲಿ ರಿಯಾಯಿತಿ ತರಬೇತಿಯನ್ನು ನೀಡುತ್ತೇವೆ ಅಂತ ನಾವು ಮೊದಲೇ ತಾನೇ ಒಂದು ವಿಡಿಯೋದ ಮೂಲಕ ತಿಳಿಸಿದ್ದೀವಿ. ಅದರಂತೆ ಜನವರಿ 23 ಮುಗಿತ್ತು. ಅದ ನಂತರ ನಾವು ಕೀ ಆನ್ಸರ್ ಚೆಕ್ ಮಾಡಿದ್ವಿ. ಅದ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಟಾಪ್ 20ಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದ ನಂತರ ಬಂದಂತ ವಿದ್ಯಾರ್ಥಿಗಳು ಯಾವ ರೀತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ನೋಡ್ಕೋಬಹುದು. ರಾಜ್ಯದ ಬಡ ವಿದ್ಯಾರ್ಥಿಗಳಿಗಿರ್ಬೋದು, ತಂದೆ ತಾಯಿ ಇಲ್ಲದಂತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಾವನ್ನ ಎಕ್ಸಾಮ್ ಇಟ್ಕೊಂಡಿದ್ದೀವಿ. ಅದೇ ಕೂಡ 2025ರಲ್ಲಿ ಡಿಸೆಂಬರ್ 8ರಂದು ಕೂಡ ನಾವು ಪರೀಕ್ಷೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನೋಡ್ಕೋಬಹುದು ಡಿಸೆಂಬರ್ 8 ಅವಾಗ ಪರೀಕ್ಷೆ ಹಮ್ಮಿಕೊಂಡಾಗ ಅಲ್ಲಿ 5 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ತರಬೇತಿ ಆಗಿರಬಹುದು. ಇನ್ನು ಉಳಿದ 10 ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಈ 2026ರ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚಿತವಾಗಿ ನಾನು ಇವತ್ತು ಲಿಸ್ಟ್ ಅನ್ನ ಬಿಡ್ತಾ ಇದ್ದೀನಿ. ನೋಡ್ಕೋಬಹುದು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಿ ವತಿಯಿಂದ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ, ಜೊತೆಗೆ ಅಭಿನಂದನೆ ತಿಳಿಸ್ತೀನಿ. ಇಲ್ಲಿ ನೋಡ್ರಿ, ಯಾಕಂದ್ರೆ ಅವ್ರಿಗೊಂದು ಅವಕಾಶ ಸಿಕ್ಕಿದ್ದು, ಅವಕಾಶನ ಸದುಪಯೋಗ ಪಡ್ಕೊಂಡಿದ್ದಾರೆ. ಅದೇ ಉದ್ದೇಶದಿಂದ ನೋಡ್ಕೋರಿ ಇಲ್ಲಿ ಯಾವ ರೀತಿ ರಿಸಲ್ಟ್ ಇದೆ ನೋಡ್ರಿ. ಮೊದಲೇ ನೋಡಿ, ನಾರಾಯಣ್ ಫಸ್ಟ್ ರ್ಯಾಂಕ್ 61.75. ನಾರಾಯಣ್ ಎಂಬ ವ್ಯಕ್ತಿ 61.75 ಎಂಬ ಮಾರ್ಕ್ಸ್ ತೆಗೆದುಕೊಂಡ ಎಷ್ಟನೇ ರ್ಯಾಂಕ್ ಇದ್ರೆ ಫಸ್ಟ್ ರ್ಯಾಂಕ್. ಅದೇ ರೀತಿ ಸೆಕೆಂಡ್ ರ್ಯಾಂಕ್ ಯಾರು ನೋಡ್ರಿ, ಸಂಜುನಾಥ್ ಎಷ್ಟು ಬಂದನ್ರಿ 56. ಸೆಕೆಂಡ್ ರ್ಯಾಂಕ್ ಯಾರಿ ಸಂಜುನಾಥ್. ನೆಕ್ಸ್ಟ್ ಯಾರಿ ರಮೇಶ್ ತೇಲಿ ಎಷ್ಟ್ರಿ 53. ಟೋಟಲ್ ಆಗಿ ಥರ್ಡ್ ರ್ಯಾಂಕ್. ನೆಕ್ಸ್ಟ್ ಸಂಗಮೇಶ್ ಎಷ್ಟು ಬಂದ ಮಾರ್ಕ್ಸ್ 50. ನೆಕ್ಸ್ಟ್ ಅದೇ ರೀತಿ ಫೋರ್ತ್ ರ್ಯಾಂಕ್. ಅದೇ ರೀತಿ ಹನುಮಂತ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಭಾಗವತ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ವೀರೇಶ್, ಸುನಿಲ್ ಟೋಟಲ್ ಬಂದ್ಬಿಟ್ಟು 10th ರ್ಯಾಂಕ್. ಈ ಏನ್ ಟಾಪ್ 10 ವಿದ್ಯಾರ್ಥಿಗಳಿಗೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಿ ವತಿಯಿಂದ ಉಚಿತವಾಗಿ ತರಬೇತಿನ ಕೊಡ್ತೇವೆ. ಜೊತೆ ಉಚಿತವಾದ ಊಟ ವಸತಿಯಿಂದ ಇವರಿಗೆ ತರಬೇತಿನ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಬರುವ ಫೆಬ್ರವರಿ 20ನೇ ತಾರೀಕು 3ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕಾಲ್ ಮಾಡಿ ಹೇಳ್ತೀವಿ, ನಿಮಗೆ ಉಚಿತ ತರಬೇತಿ ಒಂದು ಅವಕಾಶ ಸಿಕ್ಕಿದೆ, ಈ ಒಂದು ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ಅವರಿಗೆ ಕಾಲ್ ಮಾಡೋದ್ರ ಮೂಲಕ ಅವರಿಗೆ ಸಂಪರ್ಕ ಮಾಡ್ತೀವಿ. ಅದೇ ರೀತಿ ಇನ್ನು ಉಳಿದ 10 ವಿದ್ಯಾರ್ಥಿಗಳಿಗೆ ಲಿಸ್ಟ್ ನಲ್ಲಿ ನೋಡ್ಕೋಬಹುದು. ಇನ್ನು ಉಳಿದ 10 ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಅವರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಅದು ಕೂಡ ಅವರಿಗೆ ಕಾಲ್ ಮಾಡಿ ತಿಳಿಸ್ತೀವಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರತಿಯೊಬ್ಬರು ನೋಡ್ಬೇಕು, ರೂಲ್ ನಂಬರ್ 1001ರಿಂದ ಲಾಸ್ಟಕ್ಕೆ 1700 ಮೇಲೆ ಇರುವಂತ ಒಂದಿಷ್ಟು ನಂಬರ್ ಕೊಟ್ಟಿದ್ದೀವಿ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ರಿಸಲ್ಟ್ ನ ಕೊಟ್ಟಿದ್ದೀವಿ. ಅಗ್ನಿವೀರ ಸ್ಪರ್ಧಾರ್ಥಿಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ರೂಲ್ ನಂಬರು ನೆನಪಿರುವುದಿಲ್ಲ, ಆದ್ರೂ ಅವ್ರ ಉದ್ದೇಶದಿಂದ ಅವರು ಹೆಸರು ಮತ್ತು ಅವರು ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಕೋಬಹುದು, ಒಬ್ಬೊಬ್ರು 7.75, 5.5, ನೆಕ್ಸ್ಟ್ 19 ಆಗಿರ್ಬೋದು, 10 ಆಗಿರ್ಬೋದು. ಈ ಜಸ್ಟ್ ಬಿಗಿನರ್ಸ್ ಅದಾರು, ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿ ಮನಸ್ತಾಪ ಮಾಡ್ಲಿಕ್ಕೆ ಹೋಗಬೇಡಿ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳು ಬಹಳ ಸ್ವಲ್ಪ ಟಫ್ ಇರುತ್ತೆ. ಆ ಉದ್ದೇಶದಿಂದ ನಾವು ಕೂಡ ಒಂದು ಪರೀಕ್ಷೆನ ಟಫ್ ಇಟ್ಕೊಂಡಿದ್ದೇವೆ. ಟಾಪ್ ನೋಡ್ಕೋರಿ, ಟಾಪ್ 20 ಬಂದಂತ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅನ್ನ ಮುಗಿತ್ತು. ಈಗ 1001ರಿಂದ ಬರ್ತಕ್ಕಂಥ ಅಭ್ಯರ್ಥಿಗಳು ತಿಳಿಸುವುದೇನೆಂದ್ರೆ 0.25 ಪ್ರತಿಯೊಂದು ಕ್ವಶನ್ ಯಾರು ಮಿಸ್ಟೇಕ್ ಮಾಡಿರ್ತಾರೆ 0.25 ಮಾರ್ಕ್ಸ್ ಹೋಗಿದೆ. ಓಕೆನಾ? ಇದನ್ನ ಸ್ವಲ್ಪ ತಿಳ್ಕೊಂಡು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿಯ ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ ತಿಳಿಸ್ತೀನಿ. ನಿಮ್ಗೆ ಲಿಸ್ಟ್ ಇದೆ. ಇದ್ರ ಬಗ್ಗೆ PDF ಬೇಕಂದ್ರೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿಯ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಏನ್ ಮಾಡ್ತೀವಿ, PDF ಅನ್ನು ಹಾಕಿರ್ತೀವಿ. ಆದಷ್ಟು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿರುವಂತ ನಂಬರ್ ಅನ್ನ ನೀವು ಸರ್ಚ್ ಮಾಡ್ಕೋರಿ. ಇಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನಾದ್ರು ಮಾರ್ಕ್ಸ್ ನಲ್ಲಿ ಡೌಟ್ ಇದ್ರೆ ಕಾಲ್ ಮಾಡಿ, ಸರ್ ನಮ್ದು ಇಷ್ಟ ಆಗಿದೆ ಸರ್, ಇನ್ನೊಮ್ಮೆ ಚೆಕ್ ಮಾಡಿ ಅಂದ್ರೆ ಇನ್ನೊಮ್ಮೆ ಕೂಡ ಚೆಕ್ ಮಾಡ್ತೀವಿ. ಯಾವುದೇ ರೀತಿ ಇದು ಮಾಡ್ಕೋಬೇಡ್ರಿ. ಕಾಂಟ್ಯಾಕ್ಟ್ ನಂಬರ್ ತೋರಿ 7975204755. ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಈ ಒಂದು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಕಾಲ್ ಮಾಡಿ. ಅದ್ರ ಜೊತೆಗೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಟ್ಟಿಯಲ್ಲಿ ಇದೇ ಬರ್ತಕ್ಕಂಥ ಫೆಬ್ರವರಿ 20ನೇ ತಾರೀಕು ಅಗ್ನಿವೀರ್ ಹೊಸ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ತಮ್ಗೇನಾದ್ರೂ ಆಸಕ್ತಿ ಇದ್ದರೆ ಈಗಲೇ ಒಂದು ಕರೆ ಮಾಡೋದ್ರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಜೈ ಹಿಂದ್.